ಇಲ್ಲಿ. ಅಂಥದ್ರಲ್ಲಿ 3 ಕಾರ್ಯಕ್ರಮ ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಅಲ್ಲೂ ಕಾರ್ಯಕ್ರಮ ಮುಗಿಸ್ಕೊಂಡು ಪಾಪ ಇಲ್ಲಿ ಬಂದಿದ್ದಾರೆ. ನಮ್ಮ ಸ್ನೇಹಿತರೆಲ್ಲರೂ ಸಹ ಅಲ್ಲಿದ್ದವರೆಲ್ಲ ಇಲ್ಲಿ ಬಂದಿದ್ದಾರೆ. ಅಂದರೆ ವಾಣಿ ಸುಬ್ಬಯ್ಯ ಅವರ ಅಭಿಮಾನಿಗಳು ಅವರೆಲ್ಲರೂ. ದಯಮಾಡಿ ನೀವೆಲ್ಲರೂ ಸಹ ಇದೇ ಅಭಿಮಾನ, ಅವ್ರ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ಹೀಗೆ ಇಟ್ಟು ಎಲ್ಲರಿಗೂ ಸಹಕಾರ ನೀಡಬೇಕಾಗಿ ನಾನು ವಿನಂತಿಸ್ಕೊತೇನೆ. ಇಷ್ಟೊತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣ ಅಂದರೆ ಅವರು ಕುಟುಂಬದವರು, ಅವ್ರ ಯಜಮಾನರು, ಮಕ್ಕಳು, 2 ಗಂಡು ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಬೀಗರು, ಇವರೆಲ್ಲರಿಗೂ ಸಹ ರಾಯರ ಅನುಗ್ರಹ ಆಗಲಿ. ಅವರೆಲ್ಲರೂ ಸಹ ಬೆನ್ನೆಲುಬಾಗಿ ಅವರಿಗೆ ಮುಂಬರುವ ದಿನಗಳಲ್ಲೂ ಸಹ ವಾಣಿ ಅಕ್ಕಂಗೆ ಎಲ್ಲ ನಿಂತ್ಕೊಳ್ಳಿ. ಆಮೇಲೆ ಎಲ್ಲ ಗೆಳತಿಯರು ಬಂದಿದ್ದೀರಾ, ನೀವೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೀವು ಅರೇಂಜ್ ಮಾಡಿಕೊಟ್ಟು ನಮಗೆ ಕಾಲಾವಕಾಶ ಕೊಟ್ಟು, ಸ್ಥಳಾವಕಾಶ ಕೊಟ್ಟು, ರಾಯರ ಸನ್ನಿಧಾನದಲ್ಲಿ ನನಗನ್ಸುತ್ತೆ ಮಂತ್ರಾಲಯದಲ್ಲಿ ಗುರು ರಾಯರ ಬೃಂದಾವನಕ್ಕೆ ನಿಂತೇನೆ ನಾವು ಇದು ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ನನಗೆ ಆ ಒಂದು ವೈಬ್ರೇಷನ್ಸ್ ಆಗ್ತಾ ಇದೆ. ಯಾಕಂದರೆ ಮೈಸೂರಿಗೆ ಪ್ರಪ್ರಥಮ ಬೃಂದಾವನ ಅಂತಂದರೆ ರಾಯರ ಬೃಂದ ಇದೆ, ಸುಬ್ರಹ್ಮಣ್ಯಗೆ ಮಠ ರಾಯರು 75 ವರ್ಷಗಳಿಗೂ ಹೆಚ್ಚಾಗಿದೆ. ಇನ್ನೇನು ಇಷ್ಟರಲ್ಲೇ ಅವರು 75ನೇ ವರ್ಷದ್ದು ಸಂಭ್ರಮಾಚರಣೆಯನ್ನು ಹಂಚ್ಕೋತಾ ಇದ್ದಾರೆ. ನಾವೆಲ್ಲರೂ ಸಹ ಇದೇ ಥರವಾಗಿ ನಿಮ್ಮೆಲ್ಲರ ಫೋನ್ ನಂಬರು ನಾನು ಆಚಾರ್ಯರಿಗೆ ಕೊಡ್ತೀನಿ. ದಯಮಾಡಿ ಎಲ್ಲರೂ ಅವರಿಗೆ ಸಹಕಾರ ನೀಡಿ ಶ್ರೀಗಳವರು ರಾಯರ ಒಂದು ಆಶೀರ್ವಾದ, ಶ್ರೀಗಳವರ ಒಂದು ಮನ್ನಣೆ ಅವರಿಗೆ ದೊರಕಲಿ ಅಂತ ನಾನು ಈ ಮೂಲಕ ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ. ಆಚಾರ್ಯರು ಸರ ಎಲ್ಲರಿಗೂ ಸಹ ನಾನು ಎಲ್ಲ ಮಠದ ಆಚಾರ್ಯರು ಎಲ್ಲರಿಗೂ ಸಹ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಎಲ್ಲ ಬಂಧು ಮಿತ್ರರಿಗೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆಗಳು. ಕಾರ್ಯಕ್ರಮದ ಆಯೋಜನೆ ಅನ್ನೋದಕ್ಕಿಂತ ಎಷ್ಟು ಅರ್ಪಣಾ ಮನೋಭಾವದಿಂದ ಈ ಒಂದು ಕೃತಿ ಇವತ್ತು ಸಮರ್ಪಣೆ ಆಗಿದೆ ಗುರುರಾಯರ ಸನ್ನಿಧಿಯಲ್ಲಿ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಕೃತಿಯ ಬಗ್ಗೆ ಹಾಡಿರೋದು, ಮಾತನಾಡಿರೋದು ಎಲ್ಲದಕ್ಕೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಸಂತೋಷವನ್ನು ನನಗೆ ತುಂಬಿದ್ದೀರಾ. ನನ್ನ ಮತ್ತೆ ಈಗ ಪ್ರತಿಭಾ ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ಮಾಡಿಬಿಟ್ಟು, ಯಾಕೆಂದರೆ ಮುಖ್ಯವಾಗಿ ಎಲ್ಲ ಆಯೋಜನೆ ಮಾಡಿ ಇಷ್ಟೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅಕ್ಕ ನಾನಿದ್ದೀನಿ, ನಾನು ಮಾಡ್ತೀನಿ, ಮಠದಲ್ಲೇ ಮಾಡೋಣ, ಆಚಾರ್ಯರು ಒಳ್ಳೆಯವರು, ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಗುರುವಾರ 2 ತಿಂಗಳಿಂದ ಅನ್ಕೋತಾ ಇದ್ವಿ. ಸಡನ್ನಾಗಿ ಇದು 2 ದಿವಸದೊಳಗೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರಬೇಕು ಅಂದರೆ ಗುರುರಾಯರ ಅನುಗ್ರಹ, ಗುರುಗಳ ಅನುಗ್ರಹ. ಯಾವುದೇ ಗುರುಗಳಾಗಲಿ ಗುರುಗಳ ಅನುಗ್ರಹ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಕಿಂಚಿತ್ ಏನು ಸಹಾಯ ಏನು ನಮ್ಮ ಕೈಲಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಪ್ರತಿಭಾ ಇನ್ನೊಂದಂದರೆ ನಾನು ಹೇಳ್ಬಿಟ್ಟಿದ್ದೆ, ಇಲ್ಲಿ 6 ಗಂಟೆಗೆ ಪ್ರಾರಂಭ ಮಾಡಬೇಕು. ಅವರ ರಥೋತ್ಸವ 7 ಗಂಟೆಗೆ ಶುರುವಾಗುತ್ತೆ. ದಯಮಾಡಿ ಯಾರು ಇದು ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಪಾಪ ಎಲ್ಲರೂ 6:05ಕ್ಕೆ ಬಂದುಬಿಟ್ಟಿದ್ರು ಎಲ್ಲರೂ. ನಿಮ್ಮೆಲ್ಲರ ಸಹಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಗೆ ಕರೀಲಿಲ್ಲ ಅಂತಂದು ಯಾರೂ ತಿಳ್ಕೊಬೇಡಿ. ಇದು ನಿಮ್ಮ ತವ್ರ ಮನೆ. ಎಲ್ಲ ಬಂದು ನಿಮ್ಮ ತವ್ರ ಮನೆ ಬಂದು ಯಾವ ರೀತಿ ಕೆಲಸ ಮಾಡ್ತೀವಿ ಅದೇ ರೀತಿ ಕೆಲಸ ಮಾಡಿ ರಾಯರ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು. ಪ್ರತಿ ವರ್ಷ ಬರಬೇಕು. ಎಲ್ಲರೂ ಹೇಳಿದ್ರು ಕಾರ್ಯಕ್ರಮ ಮಾಡಿದ್ರು, ಹೇಳಿದ್ರು ಬಿಟ್ಬಿಟ್ಟು ಅಂತ ಹೇಳಿಲ್ಲ. ಪ್ರತಿ ವರ್ಷ ಬರೀ, ಪ್ರತಿ ಗುರುವಾರನೂ ಬರೀ, ಎಲ್ಲ ಕಾರ್ಯಕ್ರಮ ಭಾಗವಹಿಸ್ಬೋದು. ಬೆಂಗಳೂರಿನಿಂದ ಬಂದ ಅನ್ನಪೂರ್ಣ ಚಿಕ್ಕಮ್ಮ, ದಯವಿಟ್ಟು 1 ಸೆಕೆಂಡ್ ವೇದಿಕೆ ಮೇಲೆ ಬರಬೇಕು. ನನ್ನ ಗುರುಗಳ ಸ್ಥಾನ ಇವತ್ತು ನನ್ನ ಅನ್ನಪೂರ್ಣ ಕರ್ಕೊಂಡು ಬರ್ತಾರೆ. ಕೌಶಿಕ ಮೊಮ್ಮಗಳು, DSS ಕೌಶಿಕರ ಮಗಳು ಅವರು ರುಕ್ಮಿಣಿಯಮ್ಮ, ಅವ್ರ ಅಕ್ಕ ನಮ್ಮ ಗುರುಗಳಿಗೆ ಗುರುಗಳು, ಗಮಕ ಗುರುಗಳು. ಇವತ್ತು ಅದೆಲ್ಲ ನೋಡಿ ಇವತ್ತು ಅದು ಫುಲ್ಫಿಲ್ ಆಗೋಯ್ತು. ಮಂಗಳಾಸಕ್ತಿಯನ್ನು ಸಾಹಿತ್ಯ, ಸಂಗೀತ ಇಬ್ಬರೂ ಸಹ ಇಲ್ಲಿ ಇವತ್ತು ನೆರವೇರಿದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ನನ್ನ ಭಾವನೆ. ನಿಜವಾಗ್ಲೂ 84 ವರ್ಷ ಆದರೂ ಅವರು ಇವತ್ತಿನವರೆಗೂ ಕೂಡ ಗಮಕ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ನಿಜವಾಗ್ಲೂ शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत्
सर्वविघ्नोपशान्तये श्रीगणेशाय शारदाभ्यो नमः पूज्याय राघवेन्द्राय सत्यधर्मरताय च अजतां कल्पवृक्षाय नमः ತಿಳಿಯದೇಳುವೆ ಕೃಷ್ಣ ಕಥೆಯನು ತಿಳಿಯದೇಳುವೆ ಇಳೆಯ ಜಾಣರು ಮೆಚ್ಚುವಂತಿರೆಗೆ ನೆಲೆಯ ಪಂಚಮ ಶ್ರುತಿಯ ನೊರವೆನೋ ಕೃಷ್ಣವೇ ಚಲಿಯೇ ಪಾಪರಾಶಿಯ ಜನ್ಮ ಜನ್ಮದ ಪಾಪರಾಶಿಯ ತೊಳೆವ ಜನರಿಯ ಭಾರತ ಕೃತಿ ಪಂಚಮ ಶ್ರುತಿಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಗದೇಯೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ನೋಡಿ, 80 ಇಳಿ ವಯಸ್ಸಿನಲ್ಲಿ ಅವರ ಆಶೀರ್ವಾದ ವಾಣಿ ಸುಬ್ಬಯ್ಯ ಅಕ್ಕ ಒಬ್ರಿಗೆ ಅಲ್ಲ, ನಮ್ಮೆಲ್ಲರಿಗೂ ದೊರೆತು ನೋಡಿ, ನಮ್ಗೆಲ್ಲರಿಗೂ ರಾಯರ ಆಶೀರ್ವಾದ ನೋಡಿ. ಅವ್ರು ಹೇಳ್ತಾರೆ ಗಮಕ ಕಲೆ ನಶಿಸ್ತಾ ಇದೆಯಂತೆ, ಅಂಥದ್ರಲ್ಲಿ ಇವರು ಆ ಥರ ಹೇಳಿದಾರೆ ಅಂದ್ರೆ ನಮ್ಮ ಅನುಕೂಲ ಇವಾಗ ಯೋಚನೆ ರೆಡಿ ಮಾಡಬೇಕೀಗ. ರಾಯರ ಅನುಗ್ರಹ ಆಗಿದೆ, ಮನೆಗೆ ಕರೆದು ಒಂದು 8 ಮಕ್ಕಳಿಗೆ ಗಮಕ ಪಾಠ ಹೇಳಿಕೊಟ್ಟು ಉಚಿತವಾಗಿ ಆ ಗಮಕ ಕಲೆನ ಮುಂದುವರಿಸಿ. ಅಟ್ಲೀಸ್ಟ್ ಒಂದು ಈಗ ನನಗೆ ಕರೆದ್ರೆ 2 ಗಮಕ ಹೇಳೋವಷ್ಟು ನನ್ನ ತಯಾರಿ ಮಾಡಬೇಕು. ಎಲ್ಲೋದ್ರು 2 ಹೇಳಿದ್ರು ಪರವಾಗಿಲ್ಲ ಕಣ್ರಿ, 2 ಗಮಕ ಹೇಳಬೇಕು. ಯಾಕಂದ್ರೆ ಅದು ನಶಿಸಬಾರ್ದು, ಬಿಡಬಾರ್ದು ಅಂತ.
ಹತ್ರದಿಂದ ನೋಡೋ ಒಂಥರ ಎಮೋಷನ್ ಕಣ್ಣಲ್ಲಿ ಬಂದ್ಬಿಡುತ್ತೆ. ರಚನೆ ಶ್ರೀಮತಿ ವಾಣಿ ಸುಬ್ಬಯ್ಯನವರು, ಹಾಡಿದವರು ಶ್ರೀಮತಿ ವಿಜಯ ಸುದರ್ಶನ್. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ಹಸುಗೂಸಾಗಿ ಅಂಬೆಗಾಲು ನೀಡುತ್ತಲಿ, ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ತುಂಟ ನಗೆಯ ಬೀರುತ್ತಲಿ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ಕದ್ದು ಬೆಣ್ಣೆ ಮೇದು ಅಮ್ಮ ಕದ್ದಿಲ್ಲ ಎಂದು ಬಾಯಿ ತೆರೆದು ಬ್ರಹ್ಮಾಂಡ ತೋರಿದ ಮುದ್ದು ಕೃಷ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ, ಎಲ್ಲೆಲ್ಲಿ ನೋಡಿದರು ನೀನೇ ಕಣ್ಣ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ನಂದಕಿಶೋರ ನವನೀತ ಚೋರ ಗೋಪಿಲೋಲ ಬಾಲ ಗೋಪಾಲ, ವೇಣುಗಾನ ಪ್ರಿಯ ವೇಣುಗೋಪಾಲ, ರಾಸಲೀಲೆಯಾಡಿದ ಚೆಲುವ ಚೆನ್ನಿಗ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ಗೋಗಳ ಕಾಯ್ದ ಗೋವರ್ಧನ ಗಿರಿಧಾರಿ, ಕಾಳಿಂಗ ಮಾರ್ದನ ಹೇ ಮುರಾರಿ. ಕಂಸ ಚಾಣೂರ ಮರ್ದನ ತ್ರಿಪುರಾರಿ, ಕಂಸ ಚಾಣೂರ ಮರ್ದನ ತ್ರಿಪುರಾರಿ. ಏನ ಬೇಳಲಿ ಕೃಷ್ಣ ಈ ನಿನ್ನ ವೈಭವವ. ರಾಧೆ ಶ್ಯಾಮ ರುಕ್ಮಿಣಿ ವಲ್ಲಭ, ದೇವಕಿ ಕಂದ ಯಶೋದೆಯ ನಂದ, ಜಗದಾನಂದ ಬಾಲಮುಕುಂದ, ವಿಶ್ವರೂಪಿ ವಿಶ್ವವ್ಯಾಪಿ ಶ್ರೀ ಗೋವಿಂದ. ವಿಶ್ವರೂಪಿ ವಿಶ್ವವ್ಯಾಪಿ ಶ್ರೀ ಗೋವಿಂದ. ಜೈ ಜೈ ಕೃಷ್ಣ ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ ಜೈ ಜೈ ಕೃಷ್ಣ. ಕೃಷ್ಣ 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 ಮುಕುಂದ.
ಕೃಷ್ಣ ಕೃಷ್ಣ ಜೈ ಜೈ 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 ಕೃಷ್ಣ